ಹಾಯ್ ಜನರೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ದಾವಣಗೆರೆ ನೋಡಿದ್ದೀರಾ? ಪಕ್ಕ ಗೊತ್ತಿಲ್ಲ. ನಿಂಗೂ ಪಕ್ಕ ಗೊತ್ತಿಲ್ಲ ದಾವಣಗೆರೆ. ನಮಸ್ಕಾರ ಸ್ನೇಹಿತರೆ. ಸೇವಿಂಗ್ಸ್ ಅಂತ ಬಂದಾಗ FD ಮಾಡ್ಬೋದು, ಅಥವಾ ಯಾವುದೋ ಒಂದು ಬಾಕ್ಸ್ ಮಾಡ್ಕೊಂಡು ದುಡ್ಡು ಇಡ್ಬೋದು, ಅಥವಾ ಯಾರಿಗಾದ್ರೂ ಇಂಥ ಒಂದು ಚೀಟಿಗಳೆಲ್ಲ ಮಾಡ್ತಾರಲ್ಲ ಆ ರೀತಿ ಕೊಟ್ಕೊಂಡು ಚೀಟಿ ಕಟ್ಕೊಂಡು ಉಳಿಸ್ಕೋಬೋದು. ಸೊ ಹಲವಾರು ಮಾರ್ಗ ಇದೆ. ಸೊ ಅಲ್ಟಿಮೇಟ್ಲಿ ನಾನೊಂದು ವಿಷಯ ಹೇಳ್ತೀನಿ ಅಂದರೆ, ನಿಮಗೆ ಅಂತ 5-10 ರೂಪಾಯಿ ಕೂಡ ನೀವು ಈ ರೀತಿ ಸೇವಿಂಗ್ಸ್ ಮಾಡ್ಕೋಬೋದು. ಆ್ಯಕ್ಚುಲಿ ಈ ಬಾಕ್ಸ್ ಬಗ್ಗೆ, ಇದು ಎಂತ ಪೆಗ್ಗಿ ಬಾಕ್ಸ್ ಅಲ್ಲ, ಪಿಗ್ಗಿ ಬಾಕ್ಸ್ ಅಂತ ಇದು. ಸೊ ಇದನ್ನು ನಾವು ಮದುವೆ ಆದ ವಸ್ತ್ರಲ್ಲಿ ತೊಗೊಂಡಿದ್ದು ಚಿಕ್ಕನಾಯಕನಹಳ್ಳಿಯ ಏಕಾದಶಿ ಜಾತ್ರೆಗೆ ಹೋಗೋದು. ಹೊಸ ಗಂಡು ಹೆಣ್ಣು ಹೋಗುತ್ತೆ ಪ್ರತಿ ನಮ್ಮ ಭಾಗದಲ್ಲಿ ಆ ಥರ ಒಂದು ಪದ್ಧತಿ. ಆ ರೀತಿ ನಾವು ಈ ಹಳೆಯೂರು ಆಂಜನೇಯನ ಜಾತ್ರೆಗೆ ಹೋದಾಗ ಈ ಒಂದು ಪಿಗ್ಗಿ ಬಾಕ್ಸ್ ಇದ್ರ ಜೊತೆ ಬೇರೆ ಎಲ್ಲ ತೊಗೊಂಡಿದ್ವಿ. ಇದು ಒಂದು ತೊಗೊಂಡ್ರು ನಮ್ಮ ಮನೆಯವರು. ಸೊ ತೊಗೊಂಡ ವಸ್ತ್ರದಲ್ಲಿ ಏನು ಮಾಡ್ತಿದ್ರು, ಎಷ್ಟೋ ಅಷ್ಟು ಹಾಕೋದು ತೆಗಿಯೋದು ಏನೋ ಅಷ್ಟೇ ಆಗ್ತಿತ್ತು. ಬಟ್ ಈ ಕಳೆದ 2-3 ತಿಂಗಳಾಯ್ತಾ, 3 ತಿಂಗಳ ಹಿಂದೆ ನಮ್ಮ ಮನೆಯವರು ಹಿಂಗೆ ಹೇಳಿದ್ರು, ಮಗಳಿಗೆ ಅಂತ ಏನಾರು ಒಂದು ಸಣ್ಣದಾಗಿ ಅವಳಿಗೆ ಇಂತಿಷ್ಟು ಅಂತ ಕೊಡ್ತಾ ಬನ್ನಿರಿ, 10 ರೂಪಾಯೋ 50 ರೂಪಾಯೋ 100 ರೂಪಾಯಿ ಎಷ್ಟು ಅಂತ. ನಾನು ಏನು ಇಷ್ಟೇ ಕೊಡ್ಬೇಕಂತೇನಿಲ್ಲ, 100, 200, 300, ಸಮ್ಟೈಮ್ಸ್ ಡೈಲಿ 500 ಇಟ್ಟು ಹೋಗ್ತಿದ್ದೆ. ಸೊ ಓವರಾಲ್ ಇದ್ರೊಳಗಡೆ ನಾವು ದುಡ್ಡನ್ನು ಹಾಕೋಕೆ ಶುರು ಮಾಡಿದ್ವಿ ಕಳೆದ 2-3 ತಿಂಗಳಂತ ಕಾಣುತ್ತೆ. ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ. ಅದಕ್ಕೊಂದು ಬೀಗ ಮತ್ತು ಕೀ ಎರಡೂ ಇದೆ. ಸೊ ಕೀ ಓಪನ್ ಮಾಡಿ ಇವಾಗ ಎಷ್ಟಿದೆ ಏನು ನೋಡ್ತೀವಿ. ಸೊ ಕಾಮೆಂಟ್ ಹಾಕೋರು ಕೆಲವರು ಅಂದ್ಕೋಬೋದು, ಇದಕ್ಕೆ ನೀವೇ ಇದ್ ಕಡೆಯಿಂದ ತುಂಬಿಬಿಟ್ಟು ಏನೋ ಮಾಡ್ತೀರಿ ಅಂತ. ಸೊ ಅನ್ಯತಾ ಭಾವಿಸ್ಬಿಡ್ರಿ. ಹಂಗೆ ತುಂಬಬೇಕು ಅಂದರೆ ಒಂದು 2, 3, 5, 10 ಲಕ್ಷ ತಂದು ಈ ರೀತಿಯ ಇದು ತುಂಬೋದು. ಆ ಥರ ನಾನ್ ಸೆನ್ಸ್ ಕೆಲಸ ಎಲ್ಲ ನಾವು ಮಾಡೋದಿಲ್ಲ. ಇದು ಸಮಾಜಕ್ಕೆ ಒಂದು ಸಂದೇಶ ಏನಪ್ಪ ಅಂದರೆ, ನಿಮ್ಮ ಮಗಳ ಹೆಸರಲ್ಲೋ ಅಥವಾ ನಿಮ್ಮ ವೈಫ್ ಹೆಸರಲ್ಲೋ ಅಥವಾ ನಿಮ್ಮ ಹೆಸರಲ್ಲೋ ಡೈಲಿ 5, 10 ರೂಪಾಯೋ 100 ರೂಪಾಯೋ 50 ರೂಪಾಯಿ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಶಕ್ತಿ ಅನುಸಾರ, ನಿಮ್ಮ ಇಚ್ಛಾನುಸಾರ ನೀವು ಎಷ್ಟಾದ್ರೂ ಒಂದು ಸೇವಿಂಗ್ಸ್ ಒಂದು ಕಡೆ ಇಡ್ತಾ ಹೋಗಿ. ಸೊ ನಿಮಗೆ ಗೊತ್ತಿಲ್ದಂಗೆ ಅದು ಯಾವತ್ತೋ ಒಂದು ದಿವಸ 5,000, 10,000, ಒಂದು 3,000, 2,000 ಏನೋ ಆಗುತ್ತೆ. ಅದು ಏನೋ ಒಂದು ಒಳ್ಳೆ ಕೆಲ್ಸಕ್ಕೆ ಬರುತ್ತೆ. ಈಗಲೂ ನಾವು ಅದನ್ನೇ ಮಾಡಕ್ಕೆ ಹೊರಟಿರೋದು. ಇದರಲ್ಲಿ ಸೇವಿಂಗ್ ಆಗಿರೋದ್ರಲ್ಲಿ ಏನಾದರೂ ಒಂದು ಗೋಲ್ಡ್ ತೊಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನೋಡೋಣ ಇದು ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಇನ್ನೂ ಏನಾದರೂ ಇದಕ್ಕೆ ಒಂದಷ್ಟು ಸೇರಿಸ್ಬಿಟ್ಟು ಒಂದೇನಾದರೂ ಒಂದು ಒಳ್ಳೆನೋ ಏನಾದ್ರೂ ಮಗಳಿಗೆ ಮಾಡಿಸೋಣ ಅಂತ ಯೋಚನೆ ಮಾಡ್ತಿದ್ವಿ. ಈಗ ನಾವು ಇದನ್ನು ಓಪನ್ ಮಾಡೋ ಒಂದು ಸಮಯ ಎಷ್ಟಿದೆ ಅಂತ ನೋಡೋಣ. ಅದನ್ನು ನೀವೇ ಲೈವಲ್ಲಿ ನೋಡ್ಬೋದು. ಇದರ ಉದ್ದೇಶ ಇಷ್ಟೇ, ನೀವು ಕೂಡ ಒಂದು ಸೇವಿಂಗ್ಸ್ ಅಂತ ಮಾಡಿಕೊಂಡು ಒಂದಷ್ಟು ದುಡ್ಡನ್ನ ಉಳಿಸೋ ಒಂದು ಪ್ರಯತ್ನ ಮಾಡಿ. ಖಂಡಿತ ಒಂದು ವರ್ಕ್ ಆಗುತ್ತೆ, ನನಗೆ ಕೂಡ ಅನ್ನಿಸ್ತಾ ಇದೆ. ಈಗ ಓಪನ್ ಮಾಡಿದ ಮೇಲೆ ಎಷ್ಟು ಅಮೌಂಟ್ ಇದೆ ಅನ್ನೋದ್ರ ಮೇಲೆ ಇನ್ನೂ ಒಂದು ಕಾನ್ಫಿಡೆಂಟ್ ಲೆವೆಲ್ ಹೈ ಆಗುತ್ತೆ. ಬನ್ನಿ ಇವಾಗ ಜಸ್ಟ್ ಈ ಒಂದು ಬಾಕ್ಸನ್ನು ಓಪನ್ ಮಾಡೋಣ. ಹೆಂಗಿದೆ ಓಪನ್? ಈ ಕಡೆನಾ? ಡಬಲ್ ಲಾಕ್. ಸೊ ಈ ರೀತಿ ಓಪನ್ ಮಾಡ್ತಾ ಇದ್ದೀವಿ. ನೋಡೋಣ ಎಷ್ಟು ಕಲೆಕ್ಟ್ ಆಗಿದೆ ಅಂತ ಇವಾಗ ಸುರಿದ್ಬಿಟ್ಟು ನೋಡ್ತೀವಿ. ಜೊತೆಗೆ ಈ ದುಡ್ಡನ್ನು ಪಕ್ಕದಲ್ಲಿ ಇಟ್ಕೊಂಡು ಸುರಿತೀನಿ. ಆಮೇಲೆ ಇದು ಮಿಕ್ಸು ಅಂತೇಳಿ ಒಂದಷ್ಟು ಜನ ಕಮೆಂಟ್ ಮಾಡೋ ಒಳ್ಳೆ ಜನ ಇರ್ತಾರೆ. ಹಾಗಾಗಿ ಬನ್ನಿ ಇವಾಗ ಓಪನ್ ಮಾಡೋಣ. ನೋಡಿ ಇವಾಗ ಓಪನ್ ಮಾಡ್ತಾ ಇದ್ದೀವಿ. ಇದು ತುಂಬ ಕಷ್ಟ ತೆಗಿಯೋದು. ತುಂಬ ಜನ ಅಂದ್ಕೊಳ್ಳೋದು ಮಣ್ಣಿನ ಪಿಗ್ಗಿ ಬಾಕ್ಸ್ ತಂದ್ಬಿಟ್ಟು ಅದಕ್ಕೆ ತುಂಬಿ ಹೊಡೆದ್ಬಿಟ್ಟು ಏನೋ ಇದು ಮಾಡೋಣ ಅಂತ ಹೇಳ್ತಾರೆ. ಬಟ್ ಅದು ನನಗೆ ಇಷ್ಟ ಇಲ್ಲ. ಯಾಕಂದರೆ ಹೊಡೆದಾದ್ಮೇಲೆ ಅದು ವೇಸ್ಟೇ. ಹೀಗೆ ನಾವು ಅವಾಗ ಚಿಕ್ಕ ಹುಡುಗರಲ್ಲಿ ಮಾತಾಡ್ತಾ ಇದ್ವಿ, ಏನಂದರೆ 50 ರೂಪಾಯಿ 100 ರೂಪಾಯಿ ದುಡ್ಡಿರೋದು ನಮ್ಮ ಹತ್ರ. ಆಗ ಪರ್ಸ್ತಾಬೇಕಂತ ಯೋಚನೆ ಮಾಡ್ತಿದ್ದು. ನನ್ನ ಮಗಳು ಬೇಕು ಅಂತಲೇ ಕೆಮ್ತಾ ಇದ್ದಾಳೆ. ಇರಲಿ ಪರವಾಗಿಲ್ಲ, ಈಗೇನು ನಗದು ಬೇಡ. ಸೊ ಆಯ್ತಾಯ್ತು ಇರು. ಒಂದು ನಿಮಿಷ ಇರುವಾಗ ಒಂದು 100 ರೂಪಾಯಿ ನಮ್ಮ ಹತ್ರ ಇದ್ದರೆ ಪರ್ಸ್ತಾನ ಯೋಚನೆ ಮಾಡ್ತಿದ್ದು. ಅವತ್ತು 40-50 ರೂಪಾಯಿ ಇರೋದು 100 ರೂಪಾಯಿಗೂ ಬರೋದು ಪರ್ಸು. ಸೊ ನಾವು ಯೋಚನೆ ಮಾಡ್ತಿದ್ದು ಇರೋ ದುಡ್ಡಲ್ಲಿ ಪರ್ಸ್ ತಗೊಂಡ್ರೆ ಪರ್ಸ್ ಒಳಗೆ ಇಡಕ್ಕೆ ದುಡ್ಡಲ್ಲಿದೆ ಅನ್ನೋ ಥರ. ಸೊ ಹಂಗೆ ಆ ಮಣ್ಣಿನ ಒಂದು ಪಿಗ್ಗಿ ಬಾಕ್ಸ್ ತರೋದು, ಅದನ್ನ ಹೊಡೆಯೋದು ಬಹುಶಃ ಅದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ನಮ್ಗನ್ಸುತ್ತೆ. ಅದೇನೋ ಒಟ್ಟು ವೀಡಿಯೋಗೋಸ್ಕರ ಖುಷಿಗೆ ಆ ಥರ ಮಾಡ್ಕೋಬೋದು. ಬಟ್ ಅದರ ಒಂದು 50-100 ರೂಪಾಯಿ ಅಥವಾ 200 ರೂಪಾಯಿ ಇದ್ರೆ ಇನ್ನೇನು ಯೂಸ್ ಆಗುತ್ತೆ. ಹೊಡೆದು ವೇಸ್ಟ್ ಮಾಡೋದು ಅಷ್ಟೊಂದು ಉಚಿತ ಅಲ್ಲ ಅಂತ ನನಗನ್ಸುತ್ತೆ.
ತುಂಬ ಕಷ್ಟ ತೆಗಿಯೋದು, ಹಿಂಸೆ ಭಾಳ. ಕಲೆಕ್ಷನ್ ಚೆನ್ನಾಗೇ ಆಗಿದೆ. ನಾನು ಸಮ್ಟೈಮ್ಸ್ 500 ಹಾಕ್ತಿದ್ದೆ. ತಳಮ್ಮ ನೀನು ಸ್ವಲ್ಪ ತೆಗಿ. ಸುಮ್ಮನೆ ಇರಬೇಕು, ಸೈಲೆಂಟ್ ಆಗಿರಬೇಕು. ಸುಮ್ಮನಿಲ್ಲ ಅಂದರೆ ತರಲೆ ಮಾಡೋಕೆ ಹೋಗ್ಬಾರ್ದು. ಚೆನ್ನಾಗಿ ಕಲೆಕ್ಷನ್ ಆಗಿದೆ. ನೋಡಿ, ಏನಿಲ್ಲ, ಪ್ರತಿದಿನ ಈ ರೀತಿ ನಾನು ಈ ರೀತಿ 100 ರೂಪಾಯಿ ಅಥವಾ ಈ ರೀತಿ ದುಡ್ಡಿಟ್ರೆ ನಮ್ಮ ಮನೆಯವ್ರು ಹಿಂಗೆ ಫೋಲ್ಡ್ ಮಾಡಿ ಅದ್ರೊಳಗಡೆ ಹಾಕೋರು ಈ ರೀತಿ. ಸೊ ನೀವು ನೋಡ್ತಿದ್ರೆ ಈಚ್ ನೋಟ್ ಆ ಥರನೇ ಇದೆ. ಸಮ್ಟೈಮ್ಸು 200, 300, 500 ಈ ರೀತಿ ಇಡ್ತಿದ್ದೆ. ಫೋಲ್ಡ್ ಮಾಡುವಾಗ ನೋಡ್ಕೊಂಡು ಮಾಡಿ, ತುಂಬ ಅದನ್ನು ಹಾಳು ಮಾಡೋ ಥರ ಆಗಬಾರ್ದು ನೋಟ್ಗಳು. ಅಯ್ಯೋ, ನಾನು ಇಮೇಜ್ ಮಾಡಿರಲ್ಲ ಇಷ್ಟೊಂದು ಆಗಿರ್ಬೋದ ಅಂತ. ನಿನ್ನ ನಾನು ಮಾತಾಡಿಸ್ತೀನಿ, ಅವಾಗ ಮಾತಾಡು. ಅಯ್ಯೋ, ನಾನು ಇಮೇಜೇ ಮಾಡಿಲ್ಲ ಇಷ್ಟ ಆಗಿರ್ಬೋದು ಕಲೆಕ್ಷನ್ ಅಂತ. ನೋಡಿ, ಈ ರೀತಿ ಫೋಲ್ಡ್ ಮಾಡಿ ಹಿಂಗೆ ಹಾಕೋದು. ನಾನು 500 ಬೇಕಂತಲೇ ಹಾಕ್ತಿದ್ದೆ, ಸ್ವಲ್ಪ ಬೇಗ ತುಂಬ್ಕೊಳ್ಳಿ ಅಂತ. ಆಮೇಲೆ ಆದಷ್ಟು ಈ ಉಂಡಿಗಳನ್ನ, ಈ ಪಿಗ್ಗಿ ಬಾಕ್ಸ್ಗಳನ್ನ ಸುರಕ್ಷಿತವಾದ ಜಾಗದಲ್ಲಿಡಿ. ಯಾಕಂದರೆ ನೀವು ಕಷ್ಟಪಟ್ಟು ಕೂಡಿಟ್ಟಂಥ ಹಣ ಇನ್ಯಾರ್ದೋ ಬಾಯಿಗೆ ಹೋಗಬಾರ್ದು. ಹಾಗಾಗಿ ಆದಷ್ಟು ಬೀರಲ್ಲಿ ಇಟ್ಬಿಟ್ಟು ಬೇಗ ಆಗೋ ಒಂದು ಪ್ರಯತ್ನ ಮಾಡಬಹುದು. ಏನು ಮೇಡಮ್, ಅದೇ ನೋಡ್ಕೊಳ್ಳೋದು. ನೋಡಿ, ಡೈಲಿ ಇಟ್ಟಂಥ, ಅದು ಕೂಡಿಟ್ಟಂಥ ಸಪ್ರೇಟ್ ಇಟ್ಟಂಥ ಹಣ ಒಮ್ಮೆಲೆ ಈ ರೀತಿ ಸಿಕ್ಕಾಗ ಆಗೋ ಆನಂದ ಇದೆಯಲ್ಲ, ಅದು ಬೇರೆ ಥರನೇ ಫೀಲ್ ಕೊಡುತ್ತೆ. ಸೊ ಈ ಫೀಲ್ ನಿಮಗೂ ಬೇಕಂದರೆ ಇವತ್ತಿಂದ, ನಾಳೆಯಿಂದಲೇ ಶುರು ಮಾಡಿ. ಆದರೆ ಇವಾಗಿಂದಲೇ ಶುರು ಮಾಡಿ. 5 ರೂಪಾಯಿ ಎತ್ತಿಡಿ, 2 ರೂಪಾಯಿ ಎತ್ತಿಡಿ, 10 ರೂಪಾಯಿ, 50 ರೂಪಾಯಿ, 100 ರೂಪಾಯಿ. ನಾನು ಹೇಳ್ತೀನಲ್ಲ, ನಿಮ್ಮ ಶಕ್ತಿಯ ಅನುಸಾರ ಅಥವಾ ನಿಮ್ಮ ಇಚ್ಛಾನುಸಾರ. ಅದರಲ್ಲೂ ನೀವು ಕಷ್ಟಪಟ್ಟು ದುಡ್ದಂಥ ದುಡ್ಡನ್ನೇ ಎತ್ತಿಡಿ ಅಂತ ಹೇಳ್ತಿರೋದು. ಸೊ ಇವಾಗ ಈ ಒಂದು ನೋಟ್ಗಳು ಎಷ್ಟಿದೆ ಅಂತ ತಿಳಿಸೋ ಒಂದು ಸಮಯ. ಇವಾಗ ಕೌಂಟ್ ಮಾಡ್ತೀವಿ ಎಷ್ಟಿದೆ ಅಂತ. ಕೌಂಟ್ ಮಾಡಿಬಿಟ್ಟು ನೋಡೋಣ. ಸೊ ಆವಾಗಲೇ ತೋರಿಸಿದಂಥ ಹಣ ಕೂಡ ಇಲ್ಲೇ ಇದೆ. ಅದನ್ನ ಎಣಿಸಮ್ಮ ನೀನು. 100 ಎಣಿಸ್ತೀಯಾ? ಭಾಳ ಬುದ್ಧಿವಂತೆ. ಎಣಿಸು. ಇದು 7,000 ಇದೆ. ಎಷ್ಟು? 10,000. ಓಹೋ, ಗೋಲ್ಡಿಂಗ
ಒಳ್ಳೆ ತಗೊಂಡಿಲ್ವಾ? ಹ್ಮ್ ಇದು 2800 ಇನ್ನು 200 ಹಾಕಿ ಅದ್ರಲ್ಲಿ. ಇದು 2800 800 900 1000 3000 ಇದು 10 ಇರಮ್ಮ ಇದು 10 ಇದು 7 ಇದು 3 3 7 10 ಇದು ಓಹೋ 20,000 ಕ್ರಾಸ್ ಆಯ್ತು. ಸೊ ನಿಮ್ಗೆ ಇದೊಂದು ಇನ್ಸ್ಪಿರೇಷನ್ ಮತ್ತೆ ಮೋಟಿವೇಶನ್ ಕೂಡ ಖಂಡಿತ ನಿಮ್ಮಿಂದ ಇದು ಸಾಧ್ಯ ಅಂತ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ. ಖಂಡಿತವಾಗ್ಲೂ ಇದನ್ನ ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸೊ ಅದೇ ನನಗೆ ಬಹಳ ಖುಷಿ ಆಗ್ತಿದೆ. ಯಾಕಂದ್ರೆ ಸುಮ್ಮನೆ ಇಟ್ಟಂತ ದುಡ್ಡು, ಸುಮ್ಮನೆ 100 ರೂಪಾಯಿ 200 ರೂಪಾಯಿ ಸೇರಿಸಿದಂಥ ದುಡ್ಡು ಇವತ್ತು 26,000 ಆಗಿದೆ ಅಂದರೆ ಐ ಆಮ್ ಸೋ ಹ್ಯಾಪಿ. ಖಂಡಿತವಾಗ್ಲೂ ನಿಮಗೂ ಖುಷಿ ಆಗಬೇಕು ಅಂದರೆ ನಾಳೆಯಿಂದ ಬೇಡ, ಆದರೆ ಇವತ್ತಿಂದಲೇ ನಿಮ್ಮ ಶಕ್ತಿ ಅನುಸಾರ ಎತ್ತಿಟ್ಬಿಡ್ರಿ. 26,050 ರೂಪಾಯಿ ನಾವು ಕೂಡಿಟ್ಟಂಥ ಹಣ. ಸೊ ಇದು ಮಗಳಿಗೆ ಅಂತ ಎತ್ತಿಟ್ಟಂಥ ದುಡ್ಡು ಈ ಪ್ರಮಾಣದಲ್ಲಿ ಆಗಿದೆ ಅಂದರೆ ಬಹುಶಃ ನಾವು ಇನ್ನೂ ಸ್ವಲ್ಪ ಜಾಸ್ತಿ ಹಣ ಏನಾದರೂ ಎತ್ತಿಡ್ತಾ ಹೋದರೆ ಜಾಸ್ತಿ ಇನ್ನೂ ಈ ಫಂಡ್ ನಮ್ಮ ಕೈಗೆ ಸೇರುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ನಿಮ್ಮೆಲ್ರಿಗೂ ಒಂದು ಇನ್ಸ್ಪಿರೇಷನ್. ಸಣ್ಣ ಪ್ರಮಾಣದಲ್ಲಿ ಕೂಡಿಡಕ್ಕೆ ಶುರು ಮಾಡಿದಂಥ ಈ ಹಣ ಇವತ್ತು 26,500 ಆಗಿದೆ ಅನ್ನುವಾಗ ಖಂಡಿತವಾಗ್ಲೂ ಈ ಕೆಲಸ ನಿಮ್ಮಿಂದಲೂ ಸಾಧ್ಯ. ನೀವು ಶುರು ಮಾಡಿ ಈ 26,000 ಏನಿದೆ ನಿಮ್ದದು 2.5 ಲಕ್ಷ ಕೂಡ ಆಗ್ಬೋದು, ಅಥವಾ 5-10 ಲಕ್ಷನೂ ಆಗ್ಬೋದು. ಸೈಟು ಮನೆ ಕೂಡ ಕಟ್ಕೋಬೋದು ನೀವು ಅಂತ ಒಂದು ಇನ್ಸ್ಪಿರೇಷನ್ ನಿಮಗೆ ಮೋಟಿವೇಟ್ ಆಗಲಿ ಅಂತ ಇದನ್ನು ತಿಳಿಸ್ತಾ ಇದ್ದೀನಿ. ನನಗಂತೂ ಈ ಕ್ಷಣಕ್ಕೂ ನಂಬಕ್ಕಾಗ್ತಿಲ್ಲ, ಇಷ್ಟೊಂದು ಹಣನ ನಮಗೆ ಗೊತ್ತಿಲ್ಲದಂಗೆ ಕೂಡಿಟ್ಟಿದ್ದೀವ ಅಂತ. ಅದಕ್ಕೆ ಅನ್ಸುತ್ತೆ ಹಿರಿಯರು ಹೇಳೋದು, ನಿಮ್ಗಂತೂ ಸ್ವಲ್ಪ ಹಣ ಕೂಡಿಡಿ ಅಂತ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಇದರಿಂದ. ನಾಳೆಯಿಂದ ಇನ್ನು ಸ್ವಲ್ಪ ಜಾಸ್ತಿ ಎತ್ತಿಡೋ ಒಂದು ಪ್ರಯತ್ನ ಮಾಡ್ತೀನಿ ನಾವು ಕೂಡ ಅಂತ ತಿಳಿಸ್ತಾ, ಒಂದು ಇನ್ಫಾರ್ಮೇಟಿವ್ ವಿಷಯ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆದರೆ ಕಾಮೆಂಟ್ ಮೂಲಕ ತಿಳಿಸಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಅಪ್ಪ ನಾನು ಇವಾಗ ಮಾಡ್ತೀನಿ. ಏನ್ ಹೇಳ್ಬೇಕು ನೀನು? ಹೇಳು. ಆಯ್ತು ಹೇಳು. ನಾನು ನಿಂತದ ಹೇಳ್ಬೇಕು ಬಾ ಇಲ್ಲಿ ಇಟ್ಕೊಂಡು ಹೇಳ್ಬಾ. ಆಯ್ತು ಬಾ ಬಾ. ನಾನು ಆ ಕಡೆ ಕುತ್ಕ, ಇಲ್ಲೇ ಕುತ್ಕ ಬಾ. ಹೇಳಮ್ಮ ಅದೇನ್ ಹೇಳ್ತೀಯ? ಹೇಳಿ. ಹಾ, ಎಲ್ಲ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ. ನಾವ್ ಪಿಂಕಿ ಬಾಕ್ಸ್ ಅಲ್ಲಿ ಎಂತದು ಪಿಂಕಿ ಬಾಕ್ಸ್ ಅಲ್ಲಿ ದುಡ್ಡನ್ನ ಕೂಡಿಟ್ಟಿದ್ದೀವಿ ಅಮ್ಮಂಗೆ ನಾವು ಕೊಡ್ಸಕ್ಕೆ. ನಿನಗ್ ಕಣೋ, ನಿನಗ್ ಓಲೆ ಕೊಡಿಸ್ತೀನಿ. ಹೇಳು. ಅದಕ್ಕೆ ನಾವ್ ಅವತ್ತಿಂದ ಯಾರಿಗೂ ಕೊಟ್ಟಿಲ್ಲ, ಇದು ನಂಗೆ ಕೂಡಿಟ್ಟಿದ್ದೀವಿ. ಬೆಳಗ್ಗೆ ಅದು ಅದಿರ್ಲಿ, ಭಾನುವಾರ, ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ ಅಷ್ಟ್ ದಿನ ತುಂಬಿದ್ದೀವಿ. ಏನ್ ಗೊತ್ತಾ, ನಮಸ್ಕಾರ ಜನರೇ ಹೇಳ್ಬಿಡು ಒಂದ್ಸರಿ. ದಾವಣಗೆರೆ ಬಗ್ಗೆ ನಿಂಗೆ ಗೊತ್ತಿದೆಯಾ? ಹೇಳು ಅದೊಂದ. ಆಯ್ತು ಜನರೇ ಹೇಳು, ಏನಾಗಲ್ಲ ಹೇಳು ಮಗ್ಳ. ಆಯ್ತು ಜನರೇ. ಹಾಯ್ ಜನರೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ದಾವಣಗೆರೆ ನೋಡಿದ್ದೀರಾ? ಪಕ್ಕ ಗೊತ್ತಿಲ್ಲ. ನಿಂಗೂ ಪಕ್ಕ ಗೊತ್ತಿಲ್ಲ ದಾವಣಗೆರೆ? ಅಷ್ಟೇ ಮುಗೀತಾ? ಬಾಯ್, ನಾಳೆ ವಿಡಿಯೋ ಮಾಡೋಣ. ಗುಡ್ ನೈಟ್ ಫ್ರೆಂಡ್ಸ್. ಹೇಳೀಗ. ಬಾಯ್. ನಮ್ಮ ಅಪ್ಪು ಮೊಬೈಲ್ಗೆ MM ಕನ್ನಡಿಗ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ MM ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡ್ತಾ ಇರಿ. ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ MM ಕನ್ನಡಿಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಗುಡ್ ನೈಟ್ ಹೇಳಾಯ್ತು. Bye bye. Good night.